ನಮಸ್ತೆ ಸ್ನೇಹಿತರೆ, ಇವತ್ತು ನಾವು ದ್ವಿತೀಯ BA ಸಮಾಜಶಾಸ್ತ್ರ ಭಾರತೀಯ ಸಮಾಜದ ಅಧ್ಯಯನದಲ್ಲಿ ಒಂದು ಮುಖ್ಯವಾದ ಪ್ರಶ್ನೆಯ ವಿವರಣೆಯನ್ನು ತಿಳ್ಕೊಳ್ಳುವ. ಘಟಕ 24 ಕೊನೆಯ ಘಟಕ ಜಾಗತೀಕೀಕರಣ. ಜಾಗತೀಕೀಕರಣ ಅಂದರೆ ಏನು? ಜಾಗತೀಕರಣದ ಬಗ್ಗೆ ಬರೆಯಿರಿ ಅಥವಾ 5 ಅಂಕಕ್ಕೆ ಜಾಗತೀಕೀಕರಣ ಅಂತ ಕೊಟ್ಟಿರ್ತಾರೆ. ಆವಾಗ ನಾವೇನು ಬರಿಬೇಕು? ಮೊದಲಿಗೆ ಜಾಗತೀಕರಣ ಅಂದರೆ ಏನು ಎನ್ನುವಂತಹ ಅರ್ಥವನ್ನು ನಾವು ಬರಿಬೇಕಾಗ್ತದೆ. ಸಾಮಾಜಿಕ ಬದಲಾವಣೆಯ ಈ ಪ್ರಕ್ರಿಯೆ ಜಾಗತೀಕರಣ ಅಂತ ಹೇಳುವಂಥದ್ದು. ಯಾವುದು ಆ ಸಾಮಾಜಿಕ ಬದಲಾವಣೆ? ತಂತ್ರಜ್ಞಾನದ ಆಧುನಿಕ ವ್ಯವಸ್ಥೆ, ವಹಿವಾಟುವಿನ ವಿವಿಧ ಬಗೆಗಳು ಹಾಗೂ ಪ್ರಸರಿಸಿರುವ ಆರ್ಥಿಕತೆಗಳು ಹೆಚ್ಚು ಕಡಿಮೆ ಎಲ್ಲ ರಾಷ್ಟ್ರಗಳು ಹಾಗೂ ಸಮಾಜಗಳ ಮೇಲೆ ಬಲಯುತವಾದ ಪರಿಣಾಮ ಉಂಟು ಮಾಡಿ ರಾಷ್ಟ್ರಗಳು ಪರಸ್ಪರ ಅವಲಂಬನೆಯಾಗಿರುವಂತೆ ಮಾಡಿವೆ. ವಿಶ್ವವೇ ಒಂದು ಜಾಗತಿಕ ಗ್ರಾಮವಾಗಿದೆ. ಸಾಮಾಜಿಕ ಬದಲಾವಣೆಯ ಈ ಪ್ರಕ್ರಿಯೆಯನ್ನು ಜಾಗತೀಕೀಕರಣ ಅಂತ ಹೇಳ್ತೇವೆ. ಸಾಮಾಜಿಕ ಬದಲಾವಣೆ, ಸಮಾಜದಲ್ಲಿ ಆಗುವಂತಹ ಈ ಒಂದು ಬದಲಾವಣೆ ಇದೆಯಲ್ಲ, ಯಾವ ಬದಲಾವಣೆ ಎನ್ನುವಂಥದ್ದು ನಾವು ಕಲಿಬೇಕು. ಸಮಾಜದಲ್ಲಿ ಉಂಟಾಗುವಂತಹ ಬದಲಾವಣೆಗಳ ಪ್ರಕ್ರಿಯೆಯನ್ನು ಜಾಗತೀಕೀಕರಣ ಅಂತ ಹೇಳ್ತಾರೆ. ಏನು ಈ ಸಾಮಾಜಿಕ ಬದಲಾವಣೆ? ಒಂದು ಆಧುನಿಕ ವ್ಯವಸ್ಥೆ ಇರ್ಬೋದು, ವಹಿವಾಟುಗಳಿರ್ಬೋದು, ಆರ್ಥಿಕತೆಯಾಗಿರ್ಬೋದು. ಇದೆಲ್ಲ ಕೂಡ ನಮ್ಮ ರಾಷ್ಟ್ರದ ಸಮಾಜದ ಮೇಲೆ ಬಲಯುತವಾಗಿ ಪರಿಣಾಮ ಉಂಟು ಮಾಡ್ತಾ ಇದೆ. ಅದರಿಂದಾಗಿ ನಾವೇನು ಮಾಡ್ತೇವೆ? ಪರಸ್ಪರ ಅವಲಂಬನೆಯಾಗಿರುವಂತೆ ಮಾಡಿದೆ. ಇದು ಈ ಒಂದು ಜಾಗತಿಕ ಗ್ರಾಮ, ನಮ್ಮದು ಒಂದು ಜಾಗತಿಕ ಗ್ರಾಮ. ಈ ಸಾಮಾಜಿಕ ಬದಲಾವಣೆಗಳ ಪ್ರಕ್ರಿಯೆಯೇ ಜಾಗತೀಕೀಕರಣ ಅಂತ ಹೇಳ್ತಾ ಇರುವಂಥದ್ದು. ಜಾಗತೀಕರಣ ಅಂದರೆ ಏನು ಅಂತ ನಿಮಗೆ ಗೊತ್ತಾಯಿತು. ಅದರ ವ್ಯಾಖ್ಯೆಯನ್ನು ತಿಳ್ಕೊಳ್ಳುವ. ಟೋನಿ ಬಿಲ್ಟನ್, ಡೇವಿಸ್ ಸ್ಕಿನ್ನರ್ ಹಾಗೂ ಇತರರ ಪ್ರಕಾರ ಜಾಗತೀಕೀಕರಣವೆಂದರೆ ಒಂದು ಪ್ರಕ್ರಿಯೆ, ಅದೊಂದು ಕ್ರಿಯೆ, ಒಂದು ಪ್ರಕ್ರಿಯೆ. ಅಲ್ಲಿ ರಾಜಕೀಯ, ಸಾಮಾಜಿಕ, ಆರ್ಥಿಕ ಮತ್ತು ಸಾಂಸ್ಕೃತಿಕ ಸಂಬಂಧಗಳು ಜಾಗತಿಕ ಮಟ್ಟದಲ್ಲಿ ಏರಿಕೆಯಾಗುವುದು ಹಾಗೂ ಅದು ವ್ಯಕ್ತಿ, ಸ್ಥಳೀಯ ಅನುಭವ ಮತ್ತು ದೈನಂದಿನ ಬದುಕಿನ ಮೇಲೆ ಅಗಾಧ ಪರಿಣಾಮವನ್ನು ಬೀರುವುದೇ ಜಾಗತೀಕೀಕರಣ. ಜಾಗತೀಕರಣ ಅಂದ್ರೇನು? ಇನ್ನೊಮ್ಮೆ ಹೇಳ್ತಾನೆ, ಒಂದು ಪ್ರಕ್ರಿಯೆ. ಅಲ್ಲಿ ರಾಜಕೀಯ, ಸಾಮಾಜಿಕ, ಆರ್ಥಿಕ ಮತ್ತು ಸಾಂಸ್ಕೃತಿಕ ಸಂಬಂಧಗಳು ಏನಾಗ್ತದೆ? ಜಾಗತಿಕ ಮಟ್ಟದಲ್ಲಿ ಏರಿಕೆಯಾಗುವುದು ಹಾಗೂ ಅದು ವ್ಯಕ್ತಿ, ಸ್ಥಳೀಯ ಅನುಭವ ಮತ್ತು ದೈನಂದಿನ ಬದುಕಿನ ಮೇಲೆ ಅಗಾಧ ಪರಿಣಾಮವನ್ನುಂಟು ಮಾಡುವುದೇ ಜಾಗತೀಕೀಕರಣ. ಸಾಮಾಜಿಕ ಸಂಬಂಧಗಳು ಮತ್ತು ವ್ಯವಹಾರಗಳ ಪ್ರಾದೇಶಿಕ ಸಂಘಟನೆಯಲ್ಲಿ ಮಾರ್ಪಾಡು ಒಳಗೊಳ್ಳುವಂಥದ್ದು ಅಂತ ಡೇವಿಡ್ ಅವರು ಹೇಳ್ತಾ ಇದ್ದಾರೆ. ಏನು? ಸಾಮಾಜಿಕ ಸಂಬಂಧಗಳು ಮತ್ತು ವ್ಯವಹಾರಗಳ ಪ್ರಾದೇಶಿಕ ಸಂಘಟನೆಯಲ್ಲಿ ಮಾರ್ಪಾಡು ಒಳಗೊಳ್ಳುವುದೆನ್ನುವುದು ಡೇವಿಡ್ ಅವರ ಅಭಿಮತ. ಇನ್ನು ಈ ಜಾಗತೀಕರಣದಲ್ಲಿ ನಾವು ಹೇಳ್ತಾ ಹೋದಂತೆ ಅದರ ವಿಶ್ಲೇಷಣೆಗಳನ್ನು 5 ವಿಶ್ಲೇಷಣೆಗಳನ್ನು ಮಾಡ್ತಾರೆ. ಜಾಗತೀಕೀಕರಣವನ್ನು ಯಾವುದೆಲ್ಲ? ಅದನ್ನು 5 ಪಾಯಿಂಟ್ಸನ್ನು ಬರೆದು 5 ಅಂಕಕ್ಕೆ ಬಂದಾಗ ಆ 5 ಪಾಯಿಂಟ್ಸನ್ನು ಬರೆದು 1.5 ಪುಟದಷ್ಟು ವಿವರಿಸಿ. 1. ಅಂತರರಾಷ್ಟ್ರೀಕರಣ, ಉದಾರೀಕರಣ, ಸಾರ್ವತ್ರೀಕರಣ, ಪಾಶ್ಚಾತ್ಯೀಕರಣ ಅಥವಾ ಆಧುನಿಕೀಕರಣ, ಪ್ರಾದೇಶಿಕ ಸ್ಥಿತ್ಯಂತರ ಅಥವಾ ರಾಜ್ಯಾಧಿಕಾರದ ಕ್ಷೀಣಿಸುವಿಕೆ. ಅಂತರರಾಷ್ಟ್ರೀಕರಣ, ಉದಾರೀಕರಣ, ಸಾರ್ವತ್ರೀಕರಣ, ಪಾಶ್ಚಾತ್ಯೀಕರಣ, ಆಧುನೀಕರಣ. 5ನೇದು ಪ್ರಾದೇಶಿಕ ಸ್ಥಿತ್ಯಂತರ ಅಥವಾ ರಾಜ್ಯಾಧಿಕಾರದ ಕ್ಷೀಣಿಸುವಿಕೆ. ಜಾಗತೀಕೀಕರಣವು ಒಂದು ಸಮ್ಮಿಶ್ರಿತ ಪ್ರಕ್ರಿಯೆ. ಇದು ಸಾಮಾಜಿಕ ಬದಲಾವಣೆಯ ಪ್ರಕ್ರಿಯೆ. ನಮಗೆ ಜಾಗತೀಕರಣ ಅಂತ ಹೇಳಿದ ತಕ್ಷಣ ನಮಗೆ ಏನು ನೆನಪಾಗಬೇಕು ಅಂತ ಹೇಳಿದರೆ, ಸಮಾಜದಲ್ಲಿ ಉಂಟಾಗುವಂಥ ಬದಲಾವಣೆ, ಸಾಮಾಜಿಕ ಬದಲಾವಣೆಯ ಪ್ರಕ್ರಿಯೆ ಜಾಗತೀಕೀಕರಣ ಎನ್ನುವಂಥ ಅರ್ಥ ನಮಗೆ ಯಾವತ್ತೂ ನೆನಪಲ್ಲಿರಬೇಕು. ಆವಾಗ ನಾವು ಎಲ್ಲ ಕೂಡ ವಿವರಿಸ್ತಾ ಹೋಗಲಿಕ್ಕೆ ಸಾಧ್ಯ ಆಗ್ತದೆ. ಆ ಜಾಗತೀಕೀಕರಣದ ಪ್ರಕ್ರಿಯೆಯನ್ನು 5 ರೀತಿಯಲ್ಲಿ ವಿಶ್ಲೇಷಣೆ ಮಾಡ್ತಾರೆ. ಅದು ಒಂದು ಅಂತರರಾಷ್ಟ್ರೀಕರಣ, ಉದಾರೀಕರಣ, ಸಾರ್ವತ್ರೀಕರಣ, ಆಧುನೀಕರಣ ಮತ್ತು ಪ್ರಾದೇಶಿಕ ಸ್ಥಿತ್ಯಂತರ. ಈ 5 ಪಾಯಿಂಟ್ಸನ್ನು ಕೂಡ ನೀವು ನೆನಪಲ್ಲಿಟ್ಕೊಳ್ಬೇಕು.
ಈ ಜಾಗತೀಕರಣವು ಜಾಗತಿಕ ಗ್ರಾಮವನ್ನಾಗಿ ಮಾಡಿರುವಂಥದ್ದು. ಜಾಗತಿಕ ಹಣಕಾಸಿನ ಚಲನವಲನ ಇರ್ಬೋದು, ವ್ಯವಹಾರಗಳಿರ್ಬೋದು, ತಂತ್ರಜ್ಞಾನಗಳಿರ್ಬೋದು, ಇದೆಲ್ಲ ಕೂಡ ಇದರಲ್ಲಿ ಒಳಗೊಂಡಿರುವಂಥದ್ದು. ಏನೆಲ್ಲ ವಿಚಾರಗಳು ಒಳಗೊಂಡಿದೆ? ಒಂದು, ತಂತ್ರಜ್ಞಾನ ಒಳಗೊಂಡಿದೆ, ಆರ್ಥಿಕತೆ ಒಳಗೊಂಡಿದೆ, ಸಂಸ್ಕೃತಿ ಒಳಗೊಂಡಿದೆ, ರಾಜಕೀಯ ಒಳಗೊಂಡಿದೆ. ಇದೆಲ್ಲ ಕೂಡ ಬದಲಾವಣೆಯಾದಾಗ ಜಾಗತೀಕರಣ ಉಂಟಾಗ್ತದೆ. ಇದೆಲ್ಲ ಒಂದು ಸಾಮಾಜಿಕ ಪ್ರಕ್ರಿಯೆ, ಸಾಮಾಜಿಕ ಬದಲಾವಣೆ, ತಂತ್ರಜ್ಞಾನದಲ್ಲಿ ಬದಲಾವಣೆಗಳು, ಆರ್ಥಿಕತೆಯಲ್ಲಿ ಬದಲಾವಣೆಗಳು, ಸಂಸ್ಕೃತಿಯಲ್ಲಿ ಬದಲಾವಣೆಗಳು, ರಾಜಕೀಯದಲ್ಲಿ ಬದಲಾವಣೆಗಳು, ಇದನ್ನೆಲ್ಲವನ್ನು ಇಟ್ಟುಕೊಂಡು ನಾವು ಜಾಗತೀಕೀಕರಣವನ್ನು ವಿವರಿಸ್ತಾ ಹೋಗಬೇಕು. ಕೆಲವೊಂದು ವಿಷಯಗಳನ್ನು ಸ್ವಲ್ಪ ನಮಗೆ ವಿಚಾರಗಳನ್ನು ಗೊತ್ತಿದ್ದರೆ ನಾವೇ ಅದಕ್ಕೆ ಬರಿತಾ ಹೋಗುವಂಥದ್ದು. ಸ್ನೇಹಿತರೆ, ಅರ್ಥ ಮಾಡಿಕೊಳ್ಳಿ, ನಮ್ಮ ಸಮಾಜದಲ್ಲಿ ಉಂಟಾಗುವಂಥ ಬದಲಾವಣೆಯ ಒಂದು ಪ್ರಕ್ರಿಯೆ ಇದೆಯಲ್ಲ, ಅದು ಜಾಗತೀಕರಣ. ಅಂದರೆ ನಮ್ಮ ಸುತ್ತಮುತ್ತಲು, ಸಮಾಜ ಅಂದರೆ ನಮ್ಮ ಸುತ್ತಮುತ್ತಲು, ಆ ಸುತ್ತಮುತ್ತಲಿನಲ್ಲಿ ಏನು ಬದಲಾವಣೆ ಆಗ್ತಾ ಇದೆ? ತಂತ್ರಜ್ಞಾನದಲ್ಲಿ ಬದಲಾವಣೆ ಆಗ್ತದೆ, ವ್ಯವಹಾರದಲ್ಲಿ ಬದಲಾವಣೆ, ಅಂದರೆ ಆರ್ಥಿಕವಾಗಿ ನಾವು ಬದಲಾವಣೆ ಆಗ್ತಾ ಇದ್ದೇವೆ. ಸಮಾಜದಲ್ಲಿ ಆರ್ಥಿಕ ವಿಷಯದಲ್ಲಿ ಅನೇಕ ಬದಲಾವಣೆಗಳಾಗ್ತಾ ಇದೆ, ಮುಂದೆ ಆಗ್ತಾನೂ ಇರ್ತದೆ ಅಲ್ವಾ. ತಂತ್ರಜ್ಞಾನದಲ್ಲಿ ಬದಲಾವಣೆ ಅಂದರೆ ತಂತ್ರಜ್ಞಾನದ ಮುನ್ನಡೆಯು ಜಾಗತೀಕರಣದ ಪ್ರಧಾನ ಆಯಾಮಗಳಲ್ಲಿ ಒಂದಾಗಿದೆ ಅಂತ ಹೇಳ್ತಾರೆ. ಈ ತಂತ್ರಜ್ಞಾನ ಭಾರೀ ಮುನ್ನಡೆ ಇದೆ. ರಾಷ್ಟ್ರದೊಳಗಡೆ ಮಾತ್ರವಲ್ಲದೆ ಬೇರೆ ಬೇರೆ ದೇಶಗಳಲ್ಲಿಯೂ ಕೂಡ ತ್ವರಿತವಾಗಿ ಮುನ್ನಡೆಯಲ್ಲಿರುವಂಥದ್ದು ಈ ತಂತ್ರಜ್ಞಾನ. ಉದಾಹರಣೆಯನ್ನು ನೋಡಿದರೆ, ವ್ಯಕ್ತಿಗಳಿಂದ ಹಾಗೂ ವ್ಯಾಪಾರ ಸಂಸ್ಥೆಗಳಿಂದ ಹೆಚ್ಚು ಕಡಿಮೆ ಶೀಘ್ರವಾಗಿ ಒಂದು ಖಾತೆಯಿಂದ ಇನ್ನೊಂದು ಖಾತೆಗೆ ರಾಷ್ಟ್ರದೊಳಗೆ ಹಣವನ್ನು ಬದಲಾಯಿಸಲು ಇದರಿಂದ ಸಾಧ್ಯ. ನೋಡಿ, ತಂತ್ರಜ್ಞಾನ ಎಷ್ಟೊಂದು ಮುಂದುವರೆದಿದೆ. ಇದು ಸಾಮಾಜಿಕ ಬದಲಾವಣೆ ಆಗ್ತಾ ಇರುವಂಥದ್ದು. ಮೊದಲೆಲ್ಲ ಹಣವನ್ನು ಕೊಡಬೇಕು ಅಂತ ಹೇಳಿದರೆ ಕೈಯ ಮುಖಾಂತರ ಕೊಡಬೇಕು ಅಲ್ವಾ. ಆದರೆ ಈಗೆಲ್ಲ ಹಾಗೆಲ್ಲ, ನಾವು ಇರುವ ಜಾಗದಿಂದಲೇ ಗೂಗಲ್ ಪೇ ಮಾಡುವಂಥದ್ದು, ಅಲ್ಲಿಂದ ಇಲ್ಲಿಗೆ ಹಣವನ್ನು ಒಂದು ಕ್ಷಣದಲ್ಲಿ ನಾವು ಹಣವನ್ನು ಕಳಿಸ್ಕೊಡ್ಬೋದು. ಇದೆಲ್ಲ ಆಗುವಂಥದ್ದು ಒಂದು ತಂತ್ರಜ್ಞಾನ. ಇದು ಸಾಮಾಜಿಕ ಬದಲಾವಣೆ ಸ್ನೇಹಿತರೆ, ಇದು ಸಾಮಾಜಿಕ ಬದಲಾವಣೆ. ಏನೆಲ್ಲ ಸಾಮಾಜಿಕ ಬದಲಾವಣೆ ಆಗ್ತದೆ ಅಂತ ನಮಗೆ ಯೋಚನೆ ಇರ್ಬೋದು. ಇದು ಬದಲಾವಣೆ ಆಯಿತು. ಮೊದಲೆಲ್ಲ ಆ ಥರ ಇರಲಿಲ್ಲ. ಈಗ ತಂತ್ರಜ್ಞಾನದಲ್ಲಿ ಅಷ್ಟೊಂದು ಬದಲಾವಣೆಯಾಗಿದೆ. ಅದು ಮಾತ್ರ ಅಲ್ಲ, ಬೇರೆ ಬೇರೆ ರೀತಿಯಲ್ಲಿ ಈಗ ಒಂದು ಪ್ರಯಾಣ ಇರ್ಬೋದು, ಒಂದು ವ್ಯಾಪಾರ ಇರ್ಬೋದು, ಒಂದು ಸಂಪರ್ಕ ಸಾಧನ ಇರ್ಬೋದು, ಎಲ್ಲ ಒಟ್ಟಾರೆ ತಂತ್ರಜ್ಞಾನದಲ್ಲಿ ಬದಲಾವಣೆ ಆಗಿದೆ. ಇನ್ನು ಆರ್ಥಿಕತೆಯಲ್ಲಿ ಹೇಗೆ ಬದಲಾವಣೆ ಆಯಿತು? ಇಲ್ಲಿ ಬಹುರಾಷ್ಟ್ರೀಯ ಯುರೋಪಿನಾದ್ಯಂತ ಕಂಪನಿಗಳು ಒಂದು ರಾಷ್ಟ್ರದಲ್ಲಿ ಸ್ಥಾಪಿಸಿ ವಿವಿಧ ರಾಷ್ಟ್ರಗಳಲ್ಲಿ ವ್ಯಾಪಾರ ವಹಿವಾಟು ಚಟುವಟಿಕೆಗಳನ್ನು ಹೊಂದಿರುವಷ್ಟರ ಮಟ್ಟಿಗೆ ಆರ್ಥಿಕತೆ ವಿಸ್ತೃತ ಆಯಿತು. ಮೊದಲೆಲ್ಲ ಹೇಗಿತ್ತು? ಒಂದು ಕಂಪನಿ ಆಯಾ ದೇಶದೊಳಗೆ ಮಾತ್ರ ಇತ್ತು, ಅಥವಾ ಆ ಒಂದು ಊರಿನಲ್ಲಿ ಮಾತ್ರ ಇತ್ತು. ಈಗ ಹಾಗಲ್ಲ. ಒಂದು ಕಂಪನಿ ಒಂದು ವ್ಯವಹಾರ ನಡೆಸ್ತಾ ಇದೆ ಅಂತ ಹೇಳಿದರೆ ಹಲವಾರು ದೇಶಗಳಲ್ಲಿ ಅವರ ಕಂಪನಿ ಸ್ಥಾಪನೆ ಆಗ್ತದೆ, ಹಲವಾರು ಕಡೆಗಳಲ್ಲಿ ಅವರ ಒಂದು ಸಂಸ್ಥೆ ಸ್ಥಾಪನೆ ಆಗ್ತಾ ಇರುವಂಥದ್ದು. ಇದು ಆರ್ಥಿಕತೆ. ಇಲ್ಲಿ ಬದಲಾವಣೆ ಆಯಿತು. ಸಂಸ್ಕೃತಿಯಲ್ಲಿ ಬದಲಾವಣೆ ಆಯಿತು. ಏನೆಲ್ಲ ಸಂಸ್ಕೃತಿ ಬದಲಾವಣೆ ಆಯಿತು? ಭಾಷೆ, ಸಂಕೇತ, ಮಾನವನ ಸಂಸ್ಕೃತಿ ಭಾಗವಾಯಿತು. ಇದೆಲ್ಲ ಕೂಡ ಬದಲಾವಣೆ ಆಗ್ತಾ ಬಂತು. ಸಂಸ್ಕೃತಿಯನ್ನು ತಿಳಿಯಪಡಿಸುವ ಪ್ರಕ್ರಿಯೆ ಕ್ಷಿಪ್ರವಾಗಿ ಬದಲಾಗ್ತಾ ಇದೆ. ಇಂದು ಪ್ರಧಾನವಾಗಿ ಆಧುನಿಕ ತಂತ್ರಜ್ಞಾನದ ನೆರವನ್ನು ಹೊಂದಿರುವ ಸಮೂಹ ಸಂವಹನ ಮಾಧ್ಯಮದ ಮೂಲಕ ಯುವ ಜನತೆ ಸಂಸ್ಕೃತಿಯನ್ನು ಅಂತರ್ಗತ ಮಾಡಿಕೊಳ್ಳುತ್ತಿದೆ ಅಥವಾ ಕಲಿಯುತ್ತಿದೆ. ದೂರದರ್ಶನ ಇರ್ಬೋದು, ಅಂತರ್ಜಾಲ ಇರ್ಬೋದು, ಸಂಚಾರಿ ದೂರವಾಣಿಗಳ ವ್ಯಾಪಕ ಬಳಕೆಯಿಂದಾಗಿ ಹೊಸ ಮೌಲ್ಯಗಳು ಅಸ್ತಿತ್ವಕ್ಕೆ ಬರ್ತಾ ಇದೆ. ಈ ರೀತಿಯಾಗಿ ಸಂಸ್ಕೃತಿಯಲ್ಲಿ ಕೂಡ ಬದಲಾವಣೆ ಆಯಿತು. ಇನ್ನು ರಾಜಕೀಯ ಬದಲಾವಣೆಗಳು. ಸಾಂಪ್ರದಾಯಿಕವಾಗಿ ರಾಜಕೀಯವು ರಾಷ್ಟ್ರೀಯ ಹಾಗೂ ರಾಜ್ಯ ಮಟ್ಟಗಳಲ್ಲಿನ ಅಧಿಕಾರದ ಬಳಕೆಯನ್ನು ಒಳಗೊಂಡಿರ್ತದೆ. ಇದು ಸರ್ಕಾರಗಳು ಅಂತಾರಾಷ್ಟ್ರೀಯ ಒತ್ತಡಗಳಿಂದಾಗಿ ಪರಮಾಧಿಕಾರದ ಪರಿಕಲ್ಪನೆಯನ್ನು ಮಾರ್ಪಾಡಿಸಿಕೊಳ್ಳಿದೆ. ಇತ್ತೀಚಿನವರೆಗೆ ಭಾರತ ತನ್ನ ಉದ್ಯಮವನ್ನು ಸಂರಕ್ಷಣಾ ಕಾನೂನುಗಳ ಮೂಲಕ ಸಂರಕ್ಷಿಸಿದೆ. ಅಂತಾರಾಷ್ಟ್ರೀಯ ಒತ್ತಡವು ಭಾರತೀಯ ಆರ್ಥಿಕತೆಯನ್ನು ತೆರೆದಿಟ್ಟಿದೆ ಹಾಗೂ ಅದಕ್ಕೆ ಸರಕಾರವು ಕಾನೂನನ್ನು ಮಾಡಿದೆ ಮತ್ತು ಭಾರತೀಯ ಆರ್ಥಿಕತೆಯನ್ನು ಪ್ರವೇಶಿಸಲಿಕ್ಕೆ ಬಹುರಾಷ್ಟ್ರೀಯ ಕಂಪನಿಗಳಿಗೆ ಕಾಲಕಾಲಕ್ಕೆ ರೂಪುಗೊಳ್ಳುವ ಹೊಸ ಕಾನೂನುಗಳು ಅವಕಾಶ ಮಾಡಿಕೊಟ್ಟಿದೆ. ಇದೆಲ್ಲ ಕೂಡ ನಮ್ಮ ಜಾಗತೀಕೀಕರಣದಲ್ಲಿ ನಾವು ಬರಿಬೇಕಾಗಿರುವಂತಹ ವಿಷಯಗಳಾಗಿದೆ. ಹಳೆಯ ಪ್ರಶ್ನೆ ಪತ್ರಿಕೆಯನ್ನು ನೋಡಿದರೆ ಜಾಗತೀಕೀಕರಣವು 5 ಅಂಕಕ್ಕೆ ಬಂದಿರುವಂತಹ ಪ್ರಶ್ನೆ. ಅದರಿಂದ ನಾವು 1-1.5 ಪುಟದಷ್ಟು ಇದನ್ನು ಬರಿತಾ ಹೋಗಬೇಕು. ಅದರಲ್ಲಿರುವಂತಹ ಪಾಯಿಂಟ್ಸ್ಗಳು, ಆರಂಭದಲ್ಲಿ ಜಾಗತೀಕೀಕರಣದ ಅರ್ಥವನ್ನು ಬರ್ಕೊಳ್ಳಿ. ಅದಾದ ನಂತರ ಅದರಲ್ಲಿ ಬರುವಂತಹ 5 ವಿಶ್ಲೇಷಣೆ, ಅದನ್ನು ಮಾಡಿರುವಂಥ ಜಾಗತೀಕರಣದ ಪ್ರಕ್ರಿಯೆಯ ಬಗ್ಗೆ ಇರುವಂತಹ 5 ವಿಶ್ಲೇಷಣೆಯನ್ನು ಬರ್ಕೊಳ್ಳಿ. ಅಂತಾರಾಷ್ಟ್ರೀಕರಣ,
ಉದಾರೀಕರಣ, ಸಾರ್ವತ್ರೀಕರಣ, ಆಧುನಿಕೀಕರಣ, ಪ್ರಾದೇಶಿಕ ಸ್ಥಿತ್ಯಂತರ. ಈ 5 ಪಾಯಿಂಟ್ಸ್ಗಳನ್ನು ಬರೆದು ನಂತರ ಜಾಗತೀಕರಣ ಆಗಲಿಕ್ಕೆ ಜಾಗತಿಕೀಕರಣ ಪ್ರಕ್ರಿಯೆ ಉಂಟಾಗಲಿಕ್ಕೆ ಯಾವುದೆಲ್ಲ ಬದಲಾವಣೆಗಳಾಗ್ತಾ ಹೋಯಿತು ಅಂದರೆ ತಂತ್ರಜ್ಞಾನ, ಆರ್ಥಿಕತೆ, ಸಂಸ್ಕೃತಿ, ರಾಜಕೀಯ. ಈ ಪಾಯಿಂಟ್ಸ್ಗಳನ್ನು ಇಟ್ಕೊಂಡು ನೀವು 5 ಅಂಕಕ್ಕೆ 1.5 ಪುಟದಷ್ಟು ಆರಾಮದಲ್ಲಿ ಬರಿತಾ ಹೋಗ್ಬೋದು ಸ್ನೇಹಿತರೆ. ನನ್ನ ವೀಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ. ಧನ್ಯವಾದಗಳು.